ಟೈಮ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ತುಮಕೂರು ಗ್ರಾಮಾಂತರದ ನಾಗವಲ್ಲಿಯಲ್ಲಿ ಅದ್ದೂರಿಯಾಗಿ ನಡೆದ ನಾಡಪ್ರಭು ಕೆಂಪೇಗೌಡರ ಜಯಂತಿ. ನಾಗವಲ್ಲಿ ಗ್ರಾಮದಲ್ಲಿ ಸಮುದಾಯದ ಮುಖಂಡರು ಏರ್ಪಡಿಸಿದ್ದ ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಮರ್ಪಿಸಿ ಅವರ ಸೇವೆಯನ್ನು ಸ್ಮರಿಸಲಾಯಿತು. ನಾಡಪ್ರಭು ಕೆಂಪೇಗೌಡರು ಹಳ್ಳಿಗಳಲ್ಲಿ ಬೃಹತ್ ಕೆರೆ, ಕಲ್ಯಾಣಿ ಹಾಗೂ ಅಣೆಕಟ್ಟುಗಳನ್ನು ನಿರ್ಮಿಸಿ ಜನಪರ ಆಡಳಿತ ನಡೆಸಿದವರು. ಅವರ ಆಡಳಿತದಲ್ಲಿ ಪ್ರಜೆಗಳು ರಕ್ಷಣೆಗಾಗಿ ಕೋಟೆಗಳನ್ನು ನಿರ್ಮಿಸಿದರು. ದೇವಸ್ಥಾನಗಳನ್ನು ನಿರ್ಮಿಸಿ ಅರ್ಚಕರಿಗೆ ಜಮೀನುಗಳನ್ನು ಮೀಸಲಿಟ್ಟು ಅರ್ಚಕರಿಗೆ ಜೀವನ ಭದ್ರತೆಯನ್ನು ಒದಗಿಸಿದವರು. ಸಮಾಜದ ಎಲ್ಲ ವರ್ಗಗಳ ಜನರನ್ನು ಗೌರವಿತವಾಗಿ ಒಂದೇ ತೆಕ್ಕೆಗೆ ತೆಗೆದುಕೊಂಡು ಹೋಗುವ ಮೂಲಕ ರಾಜ್ಯಭಾರ ನಡೆಸಿದವರು. ಇಂಥ ಮಹಾನ್ ನಾಯಕನ 515ನೇ ಜಯಂತ್ಯೋತ್ಸವವನ್ನು ನಾವಲ್ಲಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ನಂತರ ಕೆಂಪೇಗೌಡರ ಭಾವಚಿತ್ರವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ತಮಟೆ ವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆ ಮಾಡಿ ಸುಮಾರು 2,000ಕ್ಕೂ ಅಧಿಕ ಮಂದಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಯಿತು. ರಾತ್ರಿ ಕೆಂಪೇಗೌಡರ ಹಿನ್ನೆಲೆ ಉಳ್ಳಂತಹ ಸಂಗೀತ ರಸ ಸಂಜೆ ಕಾರ್ಯಕ್ರಮವನ್ನು ಸಹ ಕೆಂಪೇಗೌಡರ ಅಭಿಮಾನಿಗಳ ಸಮಿತಿ ವತಿಯಿಂದ ಏರ್ಪಡಿಸಲಾಯಿತು. ವರದಿ ಎಎನ್ಪಿ ತುಮಕೂರು. ಕೆಂಪೇಗೌಡ ಜಯಂತಿನ ಇಷ್ಟೊಂದು ಅದ್ದೂರಿಯಾಗಿ ಮೊದಲನೇ ಬಾರಿಗೆ ಮಾಡಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ಎಲ್ಲ ಒಗ್ಗಟ್ಟಿಂದ ಬಂದಿದ್ದಾರೆ. ಗೌಡರು ಅಂತೆಲ್ಲ ಎಲ್ಲ ಜನಾಂಗದವರು ಸೇರಿ ಒಗ್ಗಟ್ಟಿಂದ ಮಾಡಿದರೆ ತುಂಬಾ ಧನ್ಯವಾದಗಳು. ಇನ್ನು ಮುಂದಿನ ದಿನಗಳಲ್ಲಿ ಗೌಡರು ಕೆಂಪೇಗೌಡ ಜಯಂತಿ ಮಾತ್ರ ಅಂತಲ್ಲ, ಎಲ್ಲ ಕಾರ್ಯಕ್ರಮ, ಏನೇ ಒಂದು ಕಾರ್ಯಕ್ರಮ ಇದ್ರು ಇದೇ ತರ ಎಲ್ಲ ಕೈಗೂಡಿಸಿ ಜೊತೆಗೂಡಿ ಕಾರ್ಯಕ್ರಮ ಮಾಡಿದ್ರೆ ಇನ್ನೂ ಒಳ್ಳೇದಾಗುತ್ತೆ. ನಾಗವಲ್ಲಿ ಪಂಚಾಯತಿಗೆ ಎಲ್ಲ ತುಂಬಾ ಇನ್ನೂ ಒಳ್ಳೆ ಹೆಸರು ಬರುತ್ತೆ ಅಂತ ನಾನು. ನಿಮ್ಮ ಅಧ್ಯಕ್ಷತೆ ಇಷ್ಟರವರೆಗೆ 515ನೇ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಪ್ರಕಾರ ಜಗತ್ತೇ ನಿಬ್ಬೆರಗಾಗಿ ನೋಡುವಂತಹ ನಾಡಪ್ರಭು ಕೆಂಪೇಗೌಡರ ಒಂದು ಜನ್ಮ ದಿನಾಚರಣೆಯನ್ನು ಇವತ್ತು ಮೊಟ್ಟ ಮೊದಲನೇದಾಗಿ ನಮ್ಮ ನಾಗವಲ್ಲಿ ಪಂಚಾಯತಿನಲ್ಲಿ ಆಚರಿಸಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ಎಲ್ಲ ಯುವಕರು ಸೇರಿ, ಎಲ್ಲ ಕುಲಬಾಂಧವರು ಸೇರಿ ಇವತ್ತು ಒಂದು ಅದ್ದೂರಿ ಕಾರ್ಯಕ್ರಮ, ನಮಗೊಂಥರ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆಯೂ ಸಹ ಎಲ್ಲರೂ ಸೇರಿ ಇದೇ ರೀತಿ ಕಾರ್ಯಕ್ರಮಗಳನ್ನು ಹೆಚ್ಚು ಕಾರ್ಯಕ್ರಮಗಳನ್ನು ಇದೇ ರೀತಿ ಎಲ್ಲ ಜನಾಂಗದ ಕಾರ್ಯಕ್ರಮಗಳನ್ನು ಸಹ ಎಲ್ಲರೂ ಸೇರಿ ಒಟ್ಟಾಗಿ ಮಾಡಿಕೊಂಡು ಮುಂದಿನ ದಿನದಲ್ಲಿ ಸಹ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ಪಂಚಾಯತಿ ವ್ಯಾಪ್ತಿಯ ಈ ನಾಡಪ್ರಭು ಕೆಂಪೇಗೌಡರವರ 515ನೇ ಒಂದು ಜಯಂತಿಯನ್ನು ಇವತ್ತಿನ ಸಹ ಎಲ್ಲ ನಮ್ಮ ಒಕ್ಕಲಿಗರ ಮುಖಂಡರುಗಳು ಇವತ್ತಿನ ಸಹ ಮೊಟ್ಟ ಮೊದಲನೇ ಬಾರಿಯಾಗಿ ನಾಗವಲ್ಲಿ ಪಂಚಾಯತಿ ಆವರಣದಲ್ಲಿ ಇವತ್ತು ಆಚರಿಸಿದ್ದಾರೆ. ಇನ್ನು ಮುಂದೆ ಈ ವರ್ಷದೇ ಸ್ಟಾರ್ಟ್ ಮಾಡಿದ್ವಿ ನಾವು. ಇನ್ನು ಮುಂದೆ ನಾವು ಏನು ಇವತ್ತು ವಿದ್ಯಾರ್ಥಿಗಳಿಗೆಲ್ಲ ನಮ್ಮ ಕುಲಬಾಂಧವರೆಲ್ಲ ಸೇರಿ ಹೆಚ್ಚು ಅಂಕ ಮತ ಪಡೆದವ್ರಿಗೆಲ್ಲ ಅವ್ರಿಗೆ ಸಹಾಯಧನ ಏನು ಕೊಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ದೊಡ್ಡದಾಗಿ ಎಲ್ಲ ಏರ್ಪಡಿಸಿ ಎಲ್ಲ ಮಕ್ಕಳಿಗೂ ಸಹ ಕೊಡ್ತಕ್ಕಂಥ, ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಒಂದು ಯೋಜನೆ ಸಹ ಇಟ್ಕೊಂಡಿದ್ದೀವಿ. ಇಂಥ ಒಂದು ಕಾರ್ಯಕ್ರಮನ ಇನ್ನು ಮೇಲೆ ಯಶಸ್ವಿಯಾಗಿ ಮುಂದಿನ ವರ್ಷ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಇವತ್ತಿನ ಕಾರ್ಯಕ್ರಮ ಏನೇನಿದೆ ಇದೆ, ಹಾಗೆ ಒಂದು 2,000 ಜನಕ್ಕೆ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ. ಇವತ್ತು ವಿದ್ಯಾರ್ಥಿಗಳಿಗೆ ಸಹ ಸಹಾಯಧನವನ್ನು ಕೊಡತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತಿನ ಸಂಜೆ ರಸಮಂಜರಿ ಕೆಂಪೇಗೌಡರ ಜ್ಞಾಪಕಾರ್ಥವಾಗಿ ರಸಮಂಜರಿ ಕಾರ್ಯಕ್ರಮವನ್ನು ಸಹ ಇಲ್ಲಿ ಇಟ್ಕೊಂಡಿದ್ದೀವಿ. ಎಷ್ಟು ಗ್ರಾಮಗಳಿಂದ ಸೇರಿ ಈ ಕಾರ್ಯಕ್ರಮ ಇವತ್ತಿನ ದಿವಸ ನಾಗವಲ್ಲಿ ಪಂಚಾಯತಿಯಿಂದ ಹಿಡಿದು ಹಾಗೆ ಇನ್ನು ಅಕ್ಕಪಕ್ಕದ ಗ್ರಾಮಸ್ಥರು, ಬಿದಕಟ್ಟೆ ಇರ್ಬೋದು, ಮೇಣಸಾಂದ್ರ ಇರ್ಬೋದು, ಸಡುಪಳ್ಳಿ ಇರ್ಬೋದು, ದೊಮ್ಮಕುಪ್ಪೆ ಇರ್ಬೋದು, ಬಳಗೆರೆ ಪಂಚಾಯತಿ ವ್ಯಾಪ್ತಿ ಇರ್ಬೋದು, ಲೆಕ್ಕನಹಳ್ಳಿ, ಚಿಕ್ಕನಪಳ್ಳಿ, ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಕ್ಕಪಕ್ಕದ ಎಲ್ಲದಳ್ಳಿ ಗ್ರಾಮಸ್ಥರು, ಹನುಮಂತರು ಎಲ್ಲ ಬಳಗೆರೆ ಪಂಚಾಯತಿ ಎಲ್ಲ ಸೇರಿಸಿ ಎಲ್ಲ ಗ್ರಾಮಸ್ಥರು ಇವತ್ತಿನ ದಿವಸ ವಿಜೃಂಭಣೆಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಬಹಳ ವಿಜೃಂಭಣೆಯನ್ನು ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ.